ದರ್ಶನ್ ಹೆಚ್ಚನ್ ಅಂತ ಅಣ್ಣ ನಾನು 10th ಫೇಲ್ ಆಗಿದೆ. ಏನ್ ಮಾಡೋದು ಅಂತ ನಾನು ನಮ್ಮ ಅಣ್ಣ ಹೇಳ್ಕೊಟ್ರು, ಈ ತರ ಹೋಟ್ಲು ಮಾಡು ಅಂತ ಬಂಡವಾಳ ಇರಲಿಲ್ಲ. ನಮ್ಮ ಅಣ್ಣ 20,000 ಕೊಟ್ರು, ಸ್ನೇಹಿತ ಅವ್ನು 20,000 ಕೊಟ್ಟ. ನಾನು 40,000 ರೂಪಾಯಿ ಹೋಟ್ಲು ಓಪನ್ ಮಾಡಿದೆ. ನೋಡು ನಾನು ಈಗ 40,000 ರೂಪಾಯಿ ನಾನು ಬಂಡವಾಳ ಹಾಕಿದವನು. ಈಗ 2.30 ನಾನು ಒಟ್ಟು ಬಂಡವಾಳ ಹಾಕೋದಿನಿ. 40,000ದಿಂದ ನಾನು 2.5 ಲಕ್ಷ ದುಡ್ಕೊಂಡಿದ್ದೀನಿ ಅಣ್ಣ 3 ತಿಂಗಳಿಗೆ. ಇನ್ನೊಬ್ರು ಕೆಲ್ಸಕ್ಕೆ ಹೋಗಿದ್ರೆ ಮಿನಿಮಮ್ 15,000 ರೂಪಾಯಿ. ನಾನು 10th ಫೇಲ್ ಅಣ್ಣ. ಎಷ್ಟಣ್ಣ ಕೊಡ್ತಾರೆ? 15,000 ರೂಪಾಯಿ ಮಿನಿಮಮ್ ಕೊಡೋದು ಅಷ್ಟೇ. ಪಾತ್ರೆ ತೊಳೆಯೋಕೆ ಇಲ್ಲ ಅಂದ್ರೆ ಅದು ಈಗ ನಾನು ನಾನೇ ಪಾತ್ರೆ ತೊಳಿತೀನಿ, ನಾನೇ ಕ್ಲೀನಿಂಗ್ ಮಾಡ್ತೀನಿ, ನಾನೇ ಅಡಿಗೆ ಮಾಡ್ಕೋತೀನಿ, ಎಲ್ಲ ನಾನೇ ಅಣ್ಣ. 2 kg ಇಂದ 4 kg ಈಗ 12 kg 13 kg ರೈಸ್ ಹೋಯ್ತದಣ್ಣ. ನಮ್ಮ ಅಪ್ಪ ಸಾಕಣ್ಣ. ನಾನು ತಿಂಗಳಿಗೆ ಒಂದು 30,000 ಉಳಿತದಣ್ಣ. ನನ್ನ ಬಾಡಿಗೆ ಎಲ್ಲ ಕಳ್ದು ಸಾಕು. 15,000 ರೂಪಾಯಿ ಪೇಮೆಂಟ್ ಕೊಡ್ತಾರ ಅಲ್ಲಿ ಹೊರಗಡೆ ಹೋದ್ರೆ. ನೀವು ಬನ್ನಿ, ಟೇಸ್ಟ್ ನೋಡಿ ಯಾವ ತರ ಇರ್ತದೆ ಅಂತ ಖುಷಿ ಹೇಳಿ. ಏನಾರು ಕಂಪ್ಲೀಟ್ ಇದ್ರೆ ಹೇಳಿ, ಚೇಂಜ್ ಮಾಡ್ಕೋತೀವಿ ಅಣ್ಣ. ಜನ ಹೇಳ್ಬೇಕು, ನಾವು ಹೇಳಿದ್ರೆ ನಮ್ಗೇನು ನಾವ್ ಮಾಡೋದು ನಮ್ಗೆ ಚೆನ್ನಾಗಿರ್ತದೆ. ಇನ್ನೊಬ್ರು ಹೇಳಿದ್ರೆ ತಪ್ಪು ತಿಳ್ಕೊಳಕ್ ಆಗುತ್ತೋ. ಅಲ್ಲಿ ಜನ ಟೇಸ್ಟ್ ನೋಡ್ಬೇಕಣ್ಣ ಬಂದಿ. ಅಣ್ಣ ಊಟ ಎಲ್ಲ ಯಾವ ತರ ಇದೆ? ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಡೈಲಿ ಇಲ್ಲೇ ತಿನ್ನೋದು ನಾವು ಟಾಗರಿ ಕೆಲ್ಸಕ್ಕೆ ಹೋಗ್ತೀವಿ. ಕುಸ್ಕ, ಬಿರಿಯಾನಿ, ಶೇರ್ವಾ, ಕಬಾಬು ಸಕ್ಕತ್ತಾಗಿರೋ. ಜಾಸ್ತಿ ಚಿಂತಿಲ್ಲ, ಹೊಟ್ಟೆ ತುಂಬಾ ಊಟ ಕೊಡ್ತಾರೆ. ಅಡ್ರೆಸ್ ಎಲ್ಲಿ ಬರುತ್ತೆ ಬ್ರದರ್? ಈಗ ಮಾಗಡಿ ರೋಡ್, ಕೊಡಕೆಪಳ್ಳಿ ಬಸ್ ಸ್ಟಾಪ್, ಕೆಂಗೇರಿ ರೋಡ್. ಕಾಲೇಜ್ ಹುಡುಗರೆಲ್ಲ ಬರ್ತಾ ಇರ್ತಾರೆ. ಕಾಲೇಜ್ ಹುಡುಗರು, ವಯಸ್ಸಾದವ್ರು ಜಾಸ್ತಿ, ನಮ್ಗೆ ಬಡವರು ಈ ಲೋಕಲ್ ಜನ ಇರ್ತಾರಲ್ಲ, ಅಫಿಷಿಯಲ್ ಹೋಟ್ಲು ಹೋಗಿ ತಿನ್ನಕ್ ಆಗ್ದಂಗೆ 80 ರೂಪಾಯಿ ಬಿರಿಯಾನಿ ಅಣ್ಣ. ಯಾರಣ್ಣ ಕೊಡ್ತಾರೆ ಇಂತ ಆಫರ್? 2 kg ಇಂದ ಸ್ಟಾರ್ಟ್ ಮಾಡ್ದೆ ಅಣ್ಣ. ಈಗ 12-13 kg ಬಿರಿಯಾನಿ ಹೋಯ್ತಾ ಇದೆ. ವೀಲಾಗ್ ಕಡೆಯಿಂದ ಬಂದ್ರೆ 2 ಬಿರಿಯಾನಿ 5 ಪೀಸ್ ಕಬಾಬು 150 ರೂಪಾಯಿ ಕೊಡ್ತೀನಿ ಅಣ್ಣ.